ಮಗಳಿಗೀಗ ಒಳ್ಳೆಯ ಒಂದು ಕಾಲಾವಕಾಶ ಇದೆ, ಚೆನ್ನಾಗೂ ಆಗ್ತಿದೆ. ಈ ಲಾಸ್ಟು ಸೂಫ್ರಮ್ಸು ಅದು ಚೆನ್ನಾಗಾಯಿತು, ಏಳುಮಲೆ ಚೆನ್ನಾಗಾಯಿತು. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದು ಬಂದರೆ 100% ಜನಗಳು ಕೈ ಹಿಡಿತಿದ್ದಾರೆ. ಯಾಕಂದರೆ ನಮಗೆ ನಮ್ಮ ಸಿನಿಮಾಲ ಬಂದಾಗ ಒಂಚೂರು ಡಿಸಪಾಯಿಂಟ್ ಆಗಿತ್ತು, ಎಲ್ಲಿ ಸಿನಿಮಾಗಳು ಜನ ಬರ್ತಿಲ್ಲ, ಎಲ್ಲೋ ದಿನ ದಿನ ಸಿನಿಮಾ ನಾವು ದೂರ ಆಗ್ತಿದ್ದೀವಿ ಜನಗಳಿಂದ ಅನ್ನೋ ಒಂದು ಫೀಲಿಂಗ್ ಇತ್ತು. ಬಟ್ ಇಲ್ಲ, ತಿರ್ಗಾ ಒಂದು ಕಮ್ಬ್ಯಾಕ್ ಬಂದಿದೆ ಇಂಡಸ್ಟ್ರಿಗೆ. ಒಂದು ಒಳ್ಳೆ ಯುಗ ತಿರ್ಗಾ ಸ್ಟಾರ್ಟ್ ಆಗಿದೆ. ಎಲ್ಲ ಚಿಕ್ಕ ಸಿನಿಮಾಗಳು, ದೊಡ್ಡ ಸಿನಿಮಾ ಹೆಂಗೋ ದೊಡ್ಡ ಸ್ಟಾರ್ಸ್ ಇಟ್ಟಾಗತ್ತೆ, ಚೆನ್ನಾಗಾಗತ್ತೆ, ಅದು ಯಾವತ್ತೂ ಇದಿದೆ. ಬಟ್ ಒಂದು ಚಿಕ್ಕ ಸಿನಿಮಾ, ಚಿಕ್ಕ ಬಜೆಟ್ ಸಿನಿಮಾ ದೊಡ್ಡ ಗೆಲುವು ಕೊಟ್ಟಾಗ ನಿಜವಾದ ಆ ಇಂಡಸ್ಟ್ರಿ ಗೆಲ್ಲುವುದು. ಯಾಕೆಂದರೆ ಸಾಕಷ್ಟು ಒಳ್ಳೆ ಪ್ರಯತ್ನ ಪಡೋರು, ಕತೆ ಇಟ್ಕೊಂಬರೋರು ಪ್ರತಿಯೊಬ್ಬರು ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು ಒಂದು ಅವರು ತಕ್ಕಂಗೆ ಒಂದು ಬಜೆಟ್ ಇಟ್ಕೊಂಡ್ಬಂದು ಒಂದು ಸಿನಿಮಾನ ಪ್ರಾಮಾಣಿಕವಾಗಿ ಮಾಡಿದಾಗ ಜನ ಅದನ್ನು ಇಷ್ಟಪಟ್ಟು ಗೆಲ್ಲಿಸಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಆ ಸಾಲಿಗೆ ನಮ್ಮ ಅರಸಯ್ಯನ ಪ್ರೇಮ ಪ್ರಸಂಗನೂ ಸೇರುತ್ತೆ. ಇನ್ನೇನು ನಾಳೆ ಮೈಸೂರಲ್ಲಿ ಪೈಡ್ ಪ್ರೀಮಿಯರ್ ಹಾಕಿದರೆ ಹೌಸ್ಫುಲ್ ಆಗ್ಬಿಟ್ಟಿದೆ ಆಲ್ರೆಡಿ. ರಾಜೇಶ್ ಅವ್ರಿಗೆ ಆಲ್ ದಿ ಬೆಸ್ಟ್. ಎಂಟೈರ್ ಟೀಮು, ನಮ್ಮ ಮಾಂತೇಶು, ನಮ್ಮ ಹೀರೋಯಿನ್ನು, ಡೈರೆಕ್ಟ್ರು ದೀಪು, ಎಲ್ಲ ಸುಜಿತ್ ಮತ್ತು ಪಿ ಡಿ ಸತೀಶ್ ಸರ್, ರಘು ಸರ್, ತುಂಬ ಜನ ಈ ಸಿನಿಮಾದಲ್ಲಿ ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಅರಸಯ್ಯನ ಪ್ರೇಮ ಪ್ರಸಂಗ ನಮ್ಮ ರಾಜೇಶ್ ಅವ್ರ ಪ್ರೇಮ ಪ್ರಸಂಗ ಹೆಂಗೆ ಅಂದರೆ, ಒಂದು ಪ್ರೀತಿಯಾಗಿ ಒಂದು ಕನ್ನಡ ಸಿನಿಮಾ ಮೇಲೆ ಒಂದು ಪ್ರೇಮ ಪ್ರಸಂಗ ಇದೆ. ಸೊ ಆ ಪ್ರೀತಿ ಮೇಲೆ ಇವತ್ತೇನು ನಮ್ಮ MMB ಲೆಗ್ಗೆಸಿಲಿ ಅವ್ರು ಯಾವಾಗಲೂ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡ್ತಾ ಇರ್ತಾರೆ. ಯಾವಾಗಲೂ ಇವಾಗ ಉತ್ಸವ ಲೆಗ್ಗೆಸಿ, ಓಕೆ, ಉತ್ಸವವಾಗಿರಲಿ ಈ ಜಾಗನೂ ಕೂಡ. ಆ್ಯಂಡ್ ಸೊ ಇವತ್ತೇನು ಎಲ್ಲ ಕಲಾವಿದರು ಇವತ್ತೆಲ್ಲ ನೀವು ಒಂದು ಸಾಂಗಲ್ಲಿ ನೋಡ್ಬೋದು, ಇಲ್ಲ ಒಂದು ಟ್ರೈಲರಲ್ಲಿ ನೋಡ್ಬೋದು, ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತೀರ ಎಲ್ಲ ಆರ್ಟಿಸ್ಟು ಕೂಡ. ಯಾಕೆಂದರೆ ಎಲ್ಲ ಡೆಡಿಕೇಶನ್ ಇಟ್ಕೊಂಡು ಮಾಡಿದ್ದೀರ. ಒಂದು ಕಂಟೆಂಟ್ ಏನು ಅಂದರೆ ಒಂದು ಕಾಮಿಡಿ, ಎಲ್ಲರನ್ನ ನಗಿಸೋದಕ್ಕಿಂತ ಒಳ್ಳೆ ಮೆಡಿಸನ್ ಯಾವುದು ಅಂದರೆ ನಗು. ಸೊ ಆ ನಗು ಅನ್ನೋದು ಈ ಸಿನಿಮಾಲಿ ಪೂರ್ತಿ ಸ್ಟಾರ್ಟಿಂಗಿಂದ ಯಾವುದೇ ಪ್ರೇಕ್ಷಕ ಒಬ್ಬ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಲಿಕ್ಕೆ ಬಂದರೂ ಅವ್ನಿಗೆ ಯಾವುದೇ 1 ರೂಪಾಯಿ ವೇಸ್ಟ್ ಆಗದೆ ಇರೋವಂಥ ಸಿನಿಮಾ ಅಲ್ಲಿ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಡೈರೆಕ್ಷನ್ ಟೀಮ್ಗೂ, ಎಲ್ಲ ಕಲಾವಿದರಿಗೂ, ಆಲ್ ಟೆಕ್ನಿಷಿಯನ್ಸ್ಗೂ, DOPಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇದೇ ಥರ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಮಾಡ್ತಾ ಇರಲಿ ರಾಜೇಶು ಹಾಗೂ ಇಲ್ಲಿರೋ ಎಲ್ಲ ಕಲಾವಿದರು ಕೂಡ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಟು ಆಲ್ ಸಿನಿಮಾ ಟೀಮ್. ಆಮೇಲೆ ಒಂದು ಸ್ಪೆಷಲ್ ಏನು ಅಂದರೆ, ನಮ್ಮ ಚಂದನ್ ಅವರು ಬರೋ ಇದರಲ್ಲಿ ಇರಲಿಲ್ಲ. ನಮ್ಮ ಚಂದ್ರಣ್ಣನೂ ಅಷ್ಟೇ, ಅವರು ನಿಜವಾಗ್ಲೂ ಬೇರೆ ಯಾವುದೇ ಕಾರ್ಯಕ್ರಮ ಆಗಿದ್ರು ಇಬ್ಬರು ಬರ್ತಿಲ್ಲ. ಬಟ್ ಏನು ಅಂದರೆ ನಮ್ಮೊಂದು ಒತ್ತಾಯ, ನಮ್ಮ ರಾಜೇಶ್ ಸರ್ ಅವರೊಂದು ಒತ್ತಾಯ, ನಮ್ಮ ಚೇತನ್ ಗೌಡರು ಅಷ್ಟೇ. ಸಾಕಷ್ಟು ದಿನಗಳಾದಮೇಲೆ ಸಂಜಯ್ ಗೌಡರು, ಚೇತನ್ ಗೌಡರು ಎಲ್ಲ ನಮ್ಮೊಂದು ಟೀಮು ತುಂಬ ದಿವಸ ಆದಮೇಲೆ ಸೇರಿದೆ. ಥ್ಯಾಂಕ್ ಯು ವೆರಿ ಮಚ್ ಚಂದ್ರು ಸರ್, ಚಂದನ್ ಬ್ರೋ, ಗೌಡ್ರೆ, ಎಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ನನಗೆ ರಾಜೇಶ್ ಅವರು ಇತ್ತೀಚೆಗೆ ಪರಿಚಯ. ನನಗೆ ಈ ಸಿನಿಮಾದ ಕಂಟೆಂಟ್ ಆಗಲಿ ಸಂಬಂಧಪಟ್ಟಂಥ ಮಾಹಿತಿಗಳು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಒಂದು ನಂಬಿಕೆ ಏನು ಅಂದರೆ, ನನಗೆ ಮಾಂತಿ ಬಂದು ನನಗೆ ಹಳೆ ಪರಿಚಯ, ನಮ್ಮ ಗುರು ಶಿಷ್ಯರು ಮೂವಿ ಟೈಮಿಂದನೂ ಪರಿಚಯ ನನಗೆ. ಬಟ್ ಅವ್ರು ಸಿಕ್ತಾಗೆಲ್ಲ ಹೇಳ್ತಾ ಇರ್ತಾರೆ ನನಗೆ, ಸರ್ ಈ ಸಿನಿಮಾ ತುಂಬ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಟೈಮ್ ಟೈಟ್ಲು ಕೇಳಿದಾಗ ಸ್ವಲ್ಪ 2-3 ಸಲ ಜರಗ್ ತಗೊಂಡಿದ್ದೀನಿ, ಏನು ಈ ರೀತಿ ಇದೆ ಅಂತ ಅಂದ್ಬಿಟ್ಟು. ಅದು ಕಾಮನ್ ಅದು. ಬಟ್ ಕಮಿಂಗ್ ಟು ದ ಕಂಟೆಂಟ್, ಇದು ಒಂದು ಕಾಮಿಡಿ ಮೂವಿ. ಆಮೇಲೆ ಯು ಸರ್ಟಿಫಿಕೇಟ್ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಮೂವಿ ಬಂದು ಕಂಟೆಂಟು ಯಾವ ಲೆವೆಲ್ಗೆ ಇರ್ತದೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ರೀತಿ ಮೂವಿಗಳು ಮಾಡಬೇಕಾದ್ರೆ ಎಲ್ಲರೂ ನಾರ್ಮಲ್ ಮೂವೀಸ್ ಮಾಡೋದು ದೊಡ್ಡದೇನಲ್ಲ. ಈ ರೀತಿ ಮೂವಿ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಮೂವೀಸು. ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಒಂದು ನನಗೆ ಮೈಸೂರಲ್ಲಿ ಒಂದು ಶೋ ಕೊಡಿಸಿ ಸರ್ ಅಂತ ಅಂದ್ಬಿಟ್ಟು ರಾಜೇಶ್ ಅವರು ಮೊನ್ನೆ ಕೇಳಿದ್ರು ನನಗೆ. ಮೈಸೂರು DRCಯಲ್ಲಿ ಕೊಡಿಸಿ ವಿತಿನ್ 1 ಅವರ್ ಸರ್ ಹೌಸ್ಫುಲ್ ಆಗಿದೆ ನಿಮ್ಮದು, ವಿತಿನ್ ಅವರು. ಮೋಸ್ಟ್ಲಿ ಜನಗಳು ಕೂಡ ನಮ್ಮಲ್ಲಿ ಕಾಮಿಡಿ ಮೂವಿಗಳು ತುಂಬ ರೇರ್ ಬರೋದು. ಈ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಆಮೇಲೆ ಗೊತ್ತಾಗುತ್ತೆ, ರಾಜೇಶ್ ಅವ್ರ ಬಗ್ಗೆ ತುಂಬ ಮಾತಾಡೋದಿದೆ, ಮುಂದಿನ ದಿನಗಳಲ್ಲಿ ಮಾತಾಡೋಣ. ಏನೋ ನೆಕ್ಸ್ಟ್ ಹೀರೋ ಆಗೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಅಪ್ಲಿಕೇಶನ್ಗಳು ಬೇರೆ ಆಗ್ತಾಯಿದ್ದಾರೆ. ಒಳ್ಳೆಯದಾಗಲಿ, ಬೆಸ್ಟ್ ವಿಸಸ್. 19th ರಿಲೀಸ್ ಇದೆ. ದಯವಿಟ್ಟು ಈ ಮೂವಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿಕೊಡಿ ಎಲ್ಲರೂ. ತುಂಬ ಚೆನ್ನಾಗಿರುತ್ತೆ ಕಂಟೆಂಟ್ ನಂಬಿ ಬನ್ನಿ ಅನ್ನೋದೊಂದು ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು. ಅರಸಯ್ಯನ ಪ್ರೇಮ ಪ್ರಸಂಗ
ಸಿನಿಮಾ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜೇಶ್ ಸರ್ ಭಾಳ ಆಪ್ತರು, ನಮ್ಮ ನವರಸನ್ ಅವರಿಂದ ಪರಿಚಯ. ಸೊ ಹಾಗಾಗಿ ಅದಕ್ಕೋಸ್ಕರ ಇವತ್ತು ಇಲ್ಲಿದ್ದೀವಿ. ಜೊತೆಗೆ ನಮ್ಮ ಜಗದೀಶ್ ಅವರ ಡಿಸ್ಟ್ರಿಬ್ಯೂಷನ್ನು, ಆಮೇಲೆ ಮಾಂತೇಶ್ ಅವ್ರ ಹೀರೋ ಆಗಿ ನಟಿಸ್ತಿರೋದು. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾದು ಏನು ಯಾವುದೇ ಕಂಟೆಂಟ್ ನೋಡೋದು ಅಥವಾ ರಾಜೇಶ್ ಸರ್ ಪ್ರತಿ ಸಲ ಆಫೀಸಿಗೆ ಬಂದಾಗ ಅವ್ರನ್ನ ನೋಡಿದ್ರು ಅನ್ಸೋದು ತುಂಬ ಒಂದು ಪ್ಯಾಷನೇಟಾಗಿ ಮಾಡಿದ್ದಾರೆ ಈ ಸಿನಿಮಾನ. ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ ಸರ್. ಸೊ ಜನ ಎಲ್ಲ ಸಪೋರ್ಟ್ ಮಾಡಿ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ.